Welcome to Sankalp Learning Solutions. Good evening, my dear students. In last class, we have studied some trigonometric ratios and also we studied some trigonometric ratios of specific angles. Okay, so ಇದನ್ನ ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಓಕೆ, ಸೊ ನಾನಿಲ್ಲಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಲ್ವಾ, ಸೊ ಇದನ್ನ ಆದಷ್ಟು ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಲಾಸ್ಟ್ ಅಲ್ಲಿ ಕ್ಲಾಸ್ ಮುಗಿದ್ಮೇಲೆ ಹೇಳ್ಬೇಕು, ಓಕೆನಾ? ಸೊ ಹೇಗಾಗಿದೆ ನನ್ನ ಎಕ್ಸ್ಪ್ಲೇಷನ್, ಓಕೆ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ಸೊ ಕರೆಕ್ಟ್ ಆಗಿ ಹೋಗ್ತಾ ಇದೆಯಾ ಅನ್ನೋದನ್ನ ಹೇಳ್ಬೇಕು, ಓಕೆನಾ? ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಓದಿದ್ವಿ. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳು ಯಾವ್ಯಾವ್ದು ಹೇಳ್ತೀರಾ? ಸೊ ಇಲ್ಲಿ sin theta, cos theta, tan theta ಅಲ್ವಾ? ಸೊ sin theta ಅಂದ್ರೆ ಏನ್ ಹೇಳುತ್ತೆ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಸೊ ಅದೇ ರೀತಿ cos theta ದ ರೇಷಿಯೋ adjacent divided by hypotenuse. Also tan theta means opposite divided by hypotenuse. Okay, so also here sin theta, the reciprocal of sin theta means which is cosecant theta. Okay, the reciprocal of sin theta, this is equal to cosecant theta. So cos theta, the cos theta, the reciprocal of cos theta means which is equal to secant theta. And tan theta, here tan theta means the reciprocal of tan theta means the reciprocal of tan theta is cot theta ಅಲ್ವಾ? ಸೊ ಇದಿಷ್ಟನ್ನ ನೋಡಿದೀರಾ, ನೀವು ಕಲ್ತಿದ್ದೀರಾ ಲಾಸ್ಟ್ ಕ್ಲಾಸ್ ಅಲ್ಲಿ, ಇದಿಷ್ಟನ್ನ ಕಲ್ತಿದ್ದೀರಾ. ಸೊ ಅದೇ ರೀತಿ ದ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಇಸ್ ಕೋಸಿಕ್ಯಾಂಟ್ ಥೀಟಾ. ಹಾಗಾದ್ರೆ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಥೀಟಾ ಮೀನ್ಸ್ ಸೈನ್ ಥೀಟಾ ಆಗತ್ತೆ ಅಲ್ವಾ? ಸೊ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಥೀಟಾ, ಸೊ ಇದೇನಾಗತ್ತೆ ಹೇಳಿ? ಸೈನ್ ಥೀಟಾ ಆಗತ್ತೆ. ಸೊ ಇಲ್ಲಿ ನೀವು ಸೈನ್ ಥೀಟಾ ಬದಲು ಏನನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಏನಂತ ಹೇಳ್ಬೋದು? ರೆಸಿಪ್ರೋಕಲ್ ಆಫ್ ಕಾಸೆಕ್ ಥೀಟಾ ಅಂತ ಬರಿಬಹುದು. ಅದೇ ರೀತಿ ಇನ್ನೊಂದನ್ನ ಹೇಳಿದ್ದೆ, ಏನು? ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಟ್ಯಾನ್ ಥೀಟಾ ಬದಲು ನೀವು ಏನನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಕೂಡ ಹೇಳ್ಬೋದು. ಸೊ ಇವುಗಳ ಏನಾಯ್ತು? ಈ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಇವುಗಳನ್ನ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ. ಅದೇ ರೀತಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ದಿ ಸ್ಪೆಸಿಫಿಕ್ ಆಂಗಲ್ಸ್ ಅನ್ನ ಕೂಡ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಾ. ಸೊ ನೋಡಿ, ಇಲ್ಲಿ 0 ಡಿಗ್ರಿಗೆ ಸೈನ್ ಆಂಗಲ್ ಎಷ್ಟು ವ್ಯಾಲ್ಯೂ ಬರುತ್ತೆ? 30 ಡಿಗ್ರಿಗೆ ಸೈನ್ 30 ಡಿಗ್ರಿ ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? ಅದೇ ರೀತಿ ಸೈನ್ 45 ಡಿಗ್ರಿಗೆ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ಇವುಗಳನ್ನೆಲ್ಲ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ದೀರಾ. ಬಟ್ ನಿಮ್ಗೆ ಈ ವ್ಯಾಲ್ಯೂಸ್ ಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕಲ್ವಾ? ಸೊ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಈ ಒಂದು ಎಲ್ಲಾ ವ್ಯಾಲ್ಯೂಸ್ ಗಳು ನಿಮ್ ತಲೆಯಲ್ಲಿ ಇರ್ಬೇಕು. ನಿಮ್ಗೆ ಇಲ್ಲಿ ಇಷ್ಟು ವ್ಯಾಲ್ಯೂಸ್ ಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ನಾನೇನ್ ಮಾಡ್ತೀನಿ, ಇವತ್ತು ಒಂದು ಈಸಿ ಆಗಿರೋ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತಾನೆ. ನೋಡಿ, ಇಲ್ಲಿ ಮೊದಲನೇದಾಗಿ ಆಂಗಲ್ ಅಲ್ವಾ? ಸೊ ಇಲ್ಲಿ ಆಂಗಲ್ ಅಲ್ಲಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೊ ಇದೇನಿದೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಆಂಗಲ್ ಅಲ್ವಾ? ಸೊ ಇದನ್ನ ಈಸಿಯಾಗಿ ಬರ್ಕೊಳ್ಬಹುದು. ನೋಡಿ, ಇಲ್ಲಿ ಸೈನ್ ಎ 0 ಡಿಗ್ರಿ ಆದಾಗ ಏನಾಗ್ತಾ ಇದೆ? 0 ವ್ಯಾಲ್ಯೂ ಬರುತ್ತೆ. ಸೊ ಸೈನ್ ರೇಷಿಯೋ ಏನ್ ಬರ್ತಾ ಇದೆ? 0 ಬರುತ್ತೆ. ಅದೇ ರೀತಿ ಸೈನ್ ಅಲ್ಲಿ ಆಂಗಲ್ ಎ 30 ಡಿಗ್ರಿ ಆದಾಗ, ಸೊ ಇಲ್ಲಿ ಏನಾಗ್ತಾ ಇದೆ? ವ್ಯಾಲ್ಯೂ ಸೈನ್ 30 ಡಿಗ್ರಿ ಏನಾಗ್ತಾ ಇದೆ? 1/2 ಬರ್ತಾ ಇದೆ ಅಲ್ವಾ? ಅದೇ ರೀತಿ ಅಬ್ಸರ್ವ್ ಮಾಡಿ, ಸೈನ್ 45 ಡಿಗ್ರಿ ಏನಾಗ್ತಾ ಇದೆ? ವ್ಯಾಲ್ಯೂ 1/√2 ಬರುತ್ತೆ. ಅದೇ ರೀತಿ ಸೈನ್ 60 ಡಿಗ್ರಿ ಏನಾಗುತ್ತೆ? √3/2 ಅಲ್ವಾ? ಅದೇ ರೀತಿ ಸೈನ್ 90 ಡಿಗ್ರಿ, ಸೊ 90 ಡಿಗ್ರಿ ವ್ಯಾಲ್ಯೂ ಏನ್ ಬರ್ತಾ ಇದೆ? 1 ಬರ್ತಾ ಇದೆ. ಸೊ ಇದು ಹೇಗ್ ಬಂದಿದೆ ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ನಿಮ್ಗೆ. ಅದು ಯಾವ ರೀತಿ ಎಕ್ಸ್ಪ್ರೆಷನ್ ಅದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಿಮ್ಗೆ ಆಂಗಲಿನ ವ್ಯಾಲ್ಯೂ ಇರತ್ತಲ್ವಾ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ನೆಕ್ಸ್ಟ್ ನೀವು ಈ
ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿ ಸ್ಪೆಸಿಫಿಕ್ ಆಂಗಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀರಲ್ವಾ, ಸೊ ಆಗ ನಿಮ್ಗೆ ಈ ಒಂದು ವ್ಯಾಲ್ಯೂಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಸೈನ್ ಎ ಅಲ್ಲಿ ಇಷ್ಟು, ಈ 0, 1/2, 1/√2, √3/2, 1. ಸೊ ಇದಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಉಳಿದಿದ್ದನ್ನ ಈಸಿಯಾಗಿ ನೀವೇ ಹೇಳ್ಬೋದು. ಹೇಗೆ ನೋಡಿ, ಇಲ್ಲಿ ಕಾಸ್ ಎ ಅಲ್ವಾ, ಸೊ ನೋಡಿ ಇಲ್ಲಿ 0, 1/2, 1/√2, √3/2, 1. ಸೊ ಇದರ ರಿವರ್ಸ್ ಪಾರ್ಟ್ ಏನಾಗಿದೆ ನೋಡಿ, ಕಾಸ್ ಎ. ಸೊ ಸೈನ್ 90 ಡಿಗ್ರಿದ ಏನಾಗಿದೆ, ಕಾಸ್ 0 ಡಿಗ್ರಿಗೆ 1 ಆಗಿದೆ. ಅದೇ ರೀತಿ ರಿವರ್ಸ್ ಪಾರ್ಟ್, ರಿವರ್ಸ್ ಹೋಗಿ. ಸೊ ಇಲ್ಲಿ 0, 1/2, 1/√2, √3/2, 1 ಅಲ್ವಾ. ಸೊ ಇದರ ರಿವರ್ಸ್ ಹೋದಾಗ ನಿಮ್ಗೆ ಏನಾಗುತ್ತೆ, ಕಾಸ್ ಎ ವ್ಯಾಲ್ಯೂಸ್, ಆಂಗಲಿನ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು. ನೋಡಿ ಇಲ್ಲಿ ಸೈನ್ 30 ಡಿಗ್ರಿಗೆ 1/2 ಆದ್ರೆ ಕಾಸ್ 60 ಡಿಗ್ರಿಗೆ ಏನಾಗತ್ತೆ, 1/2 ವ್ಯಾಲ್ಯೂ ಬರುತ್ತೆ. ಸೊ ಸೈನ್ 60 ಡಿಗ್ರಿಗೆ √3/2 ಬಂತಂದ್ರೆ ಕಾಸ್ 30 ಡಿಗ್ರಿಗೆ ಏನಾಗತ್ತೆ, √3/2 ಬರುತ್ತೆ. ನೋಡಿ ಇಷ್ಟೇ, ಸೈನ್ 30 = ಕಾಸ್ 60 ಡಿಗ್ರಿ ಆಗತ್ತೆ. ಸೈನ್ 60 ಡಿಗ್ರಿ = ಏನಾಗ್ತಾ ಇದೆ, ಕಾಸ್ 60 ಡಿಗ್ರಿ ಬರ್ತಾ ಇದೆ. ಅದೇ ರೀತಿ ಸೈನ್ 45 ಮತ್ತು ಕಾಸ್ 45 ಏನಾಗಿದೆ, ಈಕ್ವಲ್ ಇದೆ. ನೋಡಿ 1/√2, 1/√2. ಸೊ ಅದೇ ರೀತಿ ಟ್ಯಾನ್ ಅನ್ನ ನೆನ್ಪಿಟ್ಕೊಳ್ಬೇಕಲ್ವಾ. ಸೊ ಟ್ಯಾನ್ ಅಂದ್ರೆ ಏನಂತ ಹೇಳಿದೀನಿ, ಟ್ಯಾನ್ ಎ ಅಂದ್ರೆ ಏನಾಗತ್ತೆ ಹೇಳಿ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಲ್ವಾ. ಸೊ ಇಲ್ಲಿ ಟ್ಯಾನ್ 0 ಡಿಗ್ರಿ ಬೇಕು ನನ್ಗೆ. ಸೊ ಇಲ್ಲಿ ಸೈನ್ 0 ಡಿಗ್ರಿ ಎಷ್ಟಿದೆ, 0. ಸೊ ಕಾಸ್ 0 ಡಿಗ್ರಿ ಏನಿದೆ, 1 ಇದೆ. ಸೊ 0/1 ಮೀನ್ಸ್ 0. ಹಾಗಾದ್ರೆ ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ ಏನ್ ಬರ್ತಾ ಇದೆ, 0 ಡಿಗ್ರಿ ಬರುತ್ತೆ. ಅದೇ ರೀತಿ ಕೋಸಿಕ್ಯಾಂಟಿನ ವ್ಯಾಲ್ಯೂಸ್ ಅನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು, ಸೈನ್ ದ ರೆಸಿಪ್ರೋಕಲ್ ಆಫ್ ಸೈನ್ ಏನಾಗತ್ತೆ ಹೇಳಿ, ಕೋಸಿಕ್ಯಾಂಟ್ ಆಗತ್ತೆ. ಅದೇ ರೀತಿ ಸಿಕ್ಯಾಂಟಿನ ಕಾಸಿನ ರೆಸಿಪ್ರೋಕಲ್ ಏನಾಗುತ್ತೆ, ರೆಸಿಪ್ರೋಕಲ್ ಆಫ್ ಕಾಸ್ ಮೀನ್ಸ್ ಸಿಕ್ಯಾಂಟ್ ಎ ಅಲ್ವಾ. ನೋಡಿ ಓನ್ಲಿ ನೀವು ಸೈನ್ ಎ ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಏನ್ ಮಾಡ್ಬೋದು, ಉಳಿದಿರೋ ಎಲ್ಲಾ ವ್ಯಾಲ್ಯೂಸ್ ಗಳನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಓಕೆನಾ? ಇಷ್ಟೇ, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಇದು ಏನಾಯ್ತು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಪೆಸಿಫಿಕ್ ಆಂಗಲ್ಸ್. ಓಕೆ, ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಈ ಒಂದು ಫಂಕ್ಷನ್ಸ್, ಈ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಪೆಸಿಫಿಕ್ ಆಂಗಲ್ಸ್ ಗೆ ರಿಲೇಟೆಡ್ ಆಗಿ ಏನ್ ಮಾಡೋಣ, ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ತಾ ಹೋಗೋಣ. ಓಕೆನಾ? ಓಕೆ, ಫಸ್ಟ್ ಒನ್ ನೋಡಿ, ಇವ್ಯಾಲ್ಯೂಯೇಟ್ ದಿ ಫಾಲೋವಿಂಗ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ನಾವು ಅಬ್ಸರ್ವ್ ಮಾಡಿ, ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಅಂತ ಇದೆ. ಸೊ ಇಲ್ಲಿ ಇದು ಇಂಟು ಅಂತ. ಓಕೆನಾ? ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಸೈನ್ 60 ಡಿಗ್ರಿ ಅಲ್ವಾ, ನೀವ್ ಈಗಾಗಲೇ ಹೇಳಿದೀನಿ ನಾನು, ಸೈನ್ 60 ಡಿಗ್ರಿ ಮತ್ತು ಕಾಸ್ 30 ಡಿಗ್ರಿ ವ್ಯಾಲ್ಯೂ ಒಂದೇ ಆಗಿರುತ್ತೆ. ನೋಡಿ ಇಲ್ಲಿ ಸೈನ್ 60 ಡಿಗ್ರಿಗೆ ಎಷ್ಟು ಬರ್ತಾ ಇದೆ, ಸೈನ್ 60 ಡಿಗ್ರಿ √3/2. ನೋಡಿ √3/2. ಸೊ ಕಾಸ್ 30 ಡಿಗ್ರಿ, ಸೊ ಕಾಸ್ 30 ಡಿಗ್ರಿ ಏನಾಗುತ್ತೆ, ವಿಚ್ ಈಸ್ ಆಲ್ಸೋ √3/2. ಓಕೆ, ಸೊ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ, √3/2 ಬರುತ್ತೆ. ಪ್ಲಸ್ ಸೊ ಸೈನ್ 30 ಡಿಗ್ರಿ, ನೀವು ಈ ಚಾರ್ಟ್ ಅನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನೋಡಿ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು, ಈಸಿಯಾಗಿ ಬೇಗ ಸಾಲ್ವ್ ಮಾಡಕ್ ಆಗತ್ತೆ. ಓಕೆನಾ? ಸೊ ಏನ್ ಮಾಡ್ಬೇಕು, ನೀವು ಇದನ್ನ ಸರಿಯಾಗಿ ಬಾಯ್ಪಟ್ ಮಾಡ್ಬೇಕು. ಸೊ ಅದಕ್ಕೆ ಒಂದು ಶಾರ್ಟ್ ಆಗಿ ಒಂದು ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದೇನೆ. ಕೇವಲ ಸೈನಿನ ಆಂಗಲ್ಸ್ ಅನ್ನ ನೆನ್ಪಿಟ್ಕೊಂಡ್ರು ಕೂಡ ನೀವು ಉಳಿದಿರೋ ಆಂಗಲ್ಸ್ ಅನ್ನ ಈಸಿಯಾಗಿ ನೆನ್ಪ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇಲ್ಲಿ ನೋಡಿ ಮಕ್ಕಳೇ, ಸೈನ್ 30 ಡಿಗ್ರಿ. ಓಕೆ, ಇಲ್ಲಿ ಸೈನ್ 30 ಡಿಗ್ರಿ ಏನಾಗತ್ತೆ, 1/2. ಓಕೆ, ಸೊ ಸೈನ್ 30 ಡಿಗ್ರಿ ಮೀನ್ಸ್ 1/2 ಬರುತ್ತೆ ಅಲ್ವಾ. ಸೊ ಮುಂದಿನ ಹೇಳ್ತೀರಾ ನೀವು, ಕಾಸ್ 60 ಡಿಗ್ರಿ ವ್ಯಾಲ್ಯೂ ಅನ್ನ ಹೇಳ್ತೀರಾ ಯಾರಾದ್ರೂ. ಸೊ ಕಾಸ್ 60 ಡಿಗ್ರಿ ಏನಾಗತ್ತೆ, ಸೈನ್ 30 ಡಿಗ್ರಿ ವ್ಯಾಲ್ಯೂ ಮತ್ತೆ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎರಡು ಈಕ್ವಲ್ ಇರುತ್ತೆ. ಹಾಗಾದ್ರೆ ಕಾಸ್ 60 ಡಿಗ್ರಿ ಏನಾಗತ್ತೆ, 1/2 ಆಗತ್ತೆ ಅಲ್ವಾ. ಸೊ ಇದನ್ನ
ಸಿಂಪ್ಲಿಫೈ ಮಾಡೋಣ. √3 ಇಂಟು √3. ಸೊ √3 ಇಂಟು √3 ಏನ್ ಬರುತ್ತೆ? 3 ಅಲ್ವಾ? ಸೊ 3 ಡಿವೈಡೆಡ್ ಬೈ 2 ಇಂಟು 2 4 ಆಗತ್ತೆ. ಪ್ಲಸ್ 1 ಇಂಟು 1, ಸೊ 1 ಡಿವೈಡೆಡ್ ಬೈ 2 ಇಂಟು 2 ಇಸ್ 4. ಓಕೆ, ಸೊ ಇಲ್ಲಿ ಡಿನೋಮಿನೇಟರು ಈಕ್ವಲ್ ಇದೆ, ಆಗ ಏನ್ ಮಾಡ್ಬೋದು ನಾವು ಡೈರೆಕ್ಟ್ ಆಗಿ ಫ್ರಾಕ್ಷನ್ ಅನ್ನ ಆಡ್ ಮಾಡ್ಬೋದು ಅಲ್ವಾ? ಸಪೋಸ್ ಏನಾದ್ರೂ ಇಲ್ಲಿ ಡಿನೋಮಿನೇಟರ್ ಬೇರೆ ಇದ್ದಾಗ ಏನ್ ಮಾಡ್ತಿದ್ವಿ? LCM ಅನ್ನ ತೆಕ್ಕೊಳ್ತಿದ್ವಿ ಅಲ್ವಾ? ಸೊ ಇಲ್ಲಿ ನಾವೇನ್ ಮಾಡೋಣ, ಡೈರೆಕ್ಟ್ ಆಗಿ ಈ ಒಂದು ಫ್ರಾಕ್ಷನ್ ಅನ್ನ ಆಡ್ ಮಾಡೋಣ. ಸೊ ಇಲ್ಲಿ 3 ಪ್ಲಸ್ 1 ಏನಾಗತ್ತೆ? 4. ಓಕೆ, 4 ಡಿವೈಡೆಡ್ ಬೈ 4. ಸೊ 4 1s 4 1s. ಸೊ ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ ನಮ್ಗೆ? 1. ಓಕೆ, this is the values of the sin 60 degree into cos 30 degree plus sin 30 degree into cos 60 degree ಆಗತ್ತೆ. ಓಕೆ, ಓಕೆ, ಇಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಪ್ರಾಬ್ಲಮ್ ಇದೆ ಅಲ್ವಾ? ಸೊ ಅದನ್ನ ನೀವು ಸೇಮ್ ಸಿಮಿಲರ್ ಫಸ್ಟ್ ಒನ್ ಹೇಗ್ ಮಾಡಿದಿರಲ್ಲ ಅದೇ ತರ ಇರತ್ತೆ. ಸೊ ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಮನೆಯಲ್ಲಿ ಹೋಮ್ವರ್ಕ್ ತರ ತಗೊಂಡ್ಬಿಟ್ರೆ ಆಯ್ತು. ಸೊ ಅದನ್ನ ನೀವು ಸಾಲ್ವ್ ಮಾಡಿ, ಟ್ರೈ ಮಾಡಿ. ಸೊ ಸಿಮಿಲರ್ ಪ್ರಾಬ್ಲಮ್ ಇದೆ. ಸೊ ಅದನ್ನ ನೀವೇನ್ ಮಾಡ್ಬೇಕು, ಕ್ಲಾಸಸ್ ಮುಗಿದ್ಮೇಲೆ ನೀವು ವರ್ಕ್ಔಟ್ ಮಾಡ್ಬೇಕು. ಓಕೆನಾ? ಸೊ ಈಗ ಫೋರ್ತ್ ಕ್ವಶನ್ ಅನ್ನ ಒಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, sin 30 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ cosecant 60 ಡಿಗ್ರಿ ಡಿವೈಡೆಡ್ ಬೈ secant 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಪ್ಲಸ್ cot 45 ಡಿಗ್ರಿ. ಓಕೆ, ಸೊ ಇಲ್ಲಿ ನಿಮ್ಗೆ ಆಂಗಲ್ಸ್ ಗಳು ಗೊತ್ತಿದ್ರೆ ಏನ್ ಮಾಡ್ಬೋದು, ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. ನೋಡಿ, ಈಗ ಫಸ್ಟ್ ಒನ್ ನೋಡೋಣ. ಸೊ ನ್ಯೂಮರೇಟರ್. ಓಕೆ, ಸೊ ಹಿಯರ್ sin 30 ಡಿಗ್ರಿ ಅಲ್ವಾ? ಸೊ sin 30 ಡಿಗ್ರಿ ಏನು ಹೇಳ್ತೀರಾ ಯಾರಾದ್ರೂ? ಸೊ sin 30 ಡಿಗ್ರಿ ಏನ್ ಹೇಳುತ್ತೆ? 1/2 ಅಲ್ವಾ? ಸೊ ಇದೇನ್ ಬರುತ್ತೆ? 1/2. ಸೊ sin 30 degree value is 1/2 plus tan 45 degree. So here tan 45 degree is 1/√2 ಅಲ್ವಾ? ಸೊ tan 45 degree ಏನಾಗುತ್ತೆ ಹೇಳಿ? ಸೊ tan 45 degree 1/√2. ಸೊ tan 45 degree is 1 ಅಲ್ವಾ? ಸೊ ಇಲ್ಲಿ tan 45 ಅನ್ನ ಹೇಳ್ಬೇಕು. ಸೊ sin 45 degree 1/√2, cos 45 degree 1/√2, tan 45 degree ಏನಾಗ್ತಾ ಇದೆ? 1. ಓಕೆ, ಸೊ ಇಲ್ಲಿ tan 45 degree is 1. ಓಕೆ, 1. ಸೊ ಇದನ್ನ 1/1 ಅಂತ ಬರ್ಕೊಳ್ತೇನೆ, ಯಾಕಂದ್ರೆ ಎಲ್ಲ ಫ್ರಾಕ್ಷನ್ ಅಲ್ಲಿ ಬರೋದ್ರಿಂದ ಸೊ ಇಲ್ಲಿ ಆಡ್ ಮಾಡೋಕೆ ನಮ್ಗೆ ಈಸಿ ಆಗತ್ತೆ. ಹಾಗಾಗಿ ನಾನಿಲ್ಲಿ 1/1 ಅಂತ ತಗೊಳ್ತೇನೆ. ಮೈನಸ್ cosecant 60 ಡಿಗ್ರಿ. ಸೊ ಇಲ್ಲಿ cosecant ಅಲ್ವಾ? ಸೊ cosecant 60 ಡಿಗ್ರಿ. ಸೊ ಇಲ್ಲಿ ದ ರೆಸಿಪ್ರೋಕಲ್ ಆಫ್ ಸೈನ್. ಸೊ ರೆಸಿಪ್ರೋಕಲ್ ಆಫ್ ಸೈನ್ 60 ಡಿಗ್ರಿ ಏನಾಗತ್ತೆ ಹೇಳಿ? cosecant 60 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ sin 60 ಡಿಗ್ರಿ ಏನಿದೆ? √3/2 ಅಲ್ವಾ? ಸೊ ಇಲ್ಲಿ sin 60 ಡಿಗ್ರಿ ಏನಿದೆ ಹೇಳಿ? √3/2 ಇದೆ. ಹಾಗಾದ್ರೆ ಇಲ್ಲಿ cosecant 60 ಡಿಗ್ರಿ ಏನಾಗತ್ತೆ ಹೇಳಿ? 2/√3 ಆಗತ್ತೆ. ಇಷ್ಟೇ. ನೀವು ಸೈನ್ ನ ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇದರ ರೆಸಿಪ್ರೋಕಲ್ ಪಾರ್ಟ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸರಿ, ಓಕೆ. ಮೈನಸ್ ಹಿಯರ್ cosecant 60 ಡಿಗ್ರಿ ಏನ್ ಬರ್ತಾ ಇದೆ? 2/√3. ಓಕೆ, 2/√3. ಸೊ ಹೋಲ್ ಡಿವೈಡೆಡ್ ಬೈ ಹಿಯರ್ secant 30 ಡಿಗ್ರಿ. ಸೊ secant ಅಂದಿದ್ದೆ ಏನ್ ನೆನಪಾಗ್ಬೇಕು ನಿಮ್ಗೆ? ರೆಸಿಪ್ರೋಕಲ್ ಆಫ್ ಕಾಸ್. ಓಕೆ, ನೋಡಿ ಜಸ್ಟ್ ಒಂದ್ ಶಾರ್ಟ್ ಆಗಿ ಹೇಳ್ತೀನಿ. ಸೈನ್ ಇಸ್ ರೆಸಿಪ್ರೋಕಲ್ ಆಫ್ ಸೈನ್ ಇಸ್ cosecant. Cos, which is the reciprocal of cosine is secant. ನೋಡಿ CS ನೋಡಿ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಓಕೆನಾ? ಸೊ ಹಿಯರ್ secant 30 ಡಿಗ್ರಿ. ಸೊ secant 30 ಡಿಗ್ರಿ ಅಂದ್ರೆ ಏನಾಯ್ತು? ದ ರೆಸಿಪ್ರೋಕಲ್ ಆಫ್ cos. ಸೊ ಹಿಯರ್ cos 30 ಡಿಗ್ರಿ ವ್ಯಾಲ್ಯೂ ಏನ್ ಬರುತ್ತೆ? cos 30 ಡಿಗ್ರಿ ಇಸ್ √3/2 ಅಲ್ವಾ? ಸೊ cos 30 ಡಿಗ್ರಿ ವ್ಯಾಲ್ಯೂ ಇಸ್ √3/2.
So here secant 30 degree. That is secant means the reciprocal of cos 30 degree. So here cos 30 degree ಅಂದ್ರೆ ಏನಾಗುತ್ತೆ 1 divided by root 3 by 2. So ಇದರ reciprocal ಏನಾಗುತ್ತೆ 2 by root 3 ಆಗುತ್ತೆ. ಓಕೆನಾ? So 2 by root 3. Okay. Plus cos 60 degree. So cos 60 sin 30. ಸೊ ಇವುಗಳ ಎರಡು ವ್ಯಾಲ್ಯೂಗಳು ಏನಾಗಿರುತ್ತೆ ಈಕ್ವಲ್ ಇರುತ್ತೆ. ಸೊ sin 30 cos 60 ಅಲ್ವಾ? ಸೊ cos 60 ಏನಿದೆ 1 by 2. ಓಕೆನಾ? ಸೊ ಏನ್ ಬರುತ್ತೆ cos 60 degree is 1 by 2 plus cot 45 degree. ಸೊ ಇಲ್ಲಿ cot 45 degree is 1. ಓಕೆ, ಪ್ಲಸ್ 1 by 1 ಅಂತ ಬರೀತೇನೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ನೋಡಿ ಡಿನೋಮಿನೇಟರ್ ಎಲ್ಲ ಏನಿದೆ ಬೇರೆ ಬೇರೆ ಇದೆ ಅಲ್ವಾ? ಸೊ ಟೇಕ್ ದಿಸ್ LCM ಏನ್ ಬರುತ್ತೆ 2 root 3 ಬರುತ್ತೆ. ಸೊ ಇನ್ ಡಿನೋಮಿನೇಟರ್ ಇನ್ ನ್ಯೂಮರೇಟರ್ ಸೊ ಹಿಯರ್ root 3 plus 2 root 3 minus 4. ಓಕೆ, ಇಲ್ಲಿ ಏನಿದೆ ರೂಟ್ 3 ಇದೆ. ಸೊ ಮಲ್ಟಿಪ್ಲೈ ವಿತ್ 2 ಅಲ್ವಾ? 2 ಏನಾಗುತ್ತೆ ನ್ಯೂಮರೇಟರಿಗೆ ಮಲ್ಟಿಪ್ಲೈ ಆದಾಗ ಏನಾಗುತ್ತೆ 2 into 2 4 ಬರುತ್ತೆ. ಕಾಮನ್ LCM ತಕೊಂಡು ಆಡ್ ಮಾಡ್ತೀರಲ್ವಾ, ಅದೇ ರೀತಿ ಮಾಡ್ತಾ ಇದ್ದೀನಿ. ಸೊ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ ದಿಸ್ ರೂಟ್ 3 into 2 ದ LCM ಆಫ್ 2 root 3 ಆಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಹಿಯರ್ 2 into 2 4 plus 2 into root 3. So root 3 minus 2 root 3 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡೋಣ ಸಿಂಪ್ಲಿಫೈ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಇಲ್ಲೇ ಬರೀತೇನೆ ನೋಡಿ. ಓಕೆ, ಹಿಯರ್ ಸೊ ನೆಕ್ಸ್ಟ್ ಏನಾಗುತ್ತೆ ಇಂಪ್ಲೈಸ್ ಹಿಯರ್ 3 root 3 plus 2 root 3 ಅಲ್ವಾ? ಸೊ 2 root 3 ಮತ್ತು root 3 ಅನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ 3 root 3 ಆಗುತ್ತೆ. ಓಕೆ, ದಿಸ್ ಇಸ್ 3 root 3 ಮೈನಸ್ 4 ಅಲ್ವಾ? ಸೊ ಇದು ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಡಿವೈಡೆಡ್ ಬೈ 2 root 3. ಸೊ ಹೋಲ್ ಡಿವೈಡೆಡ್ ಬೈ again this denominator 4 plus root 3 minus 2 root 3. ಸೊ ಇಲ್ಲಿ ಮೈನಸ್ ಅಲ್ಲ, ಓಕೆ ಪ್ಲಸ್. ಓಕೆ, ಪ್ಲಸ್ ಬರುತ್ತೆ. ಸೊ ಇದೇನಾಗತ್ತೆ ರೂಟ್ 3 ಪ್ಲಸ್ 2 root 3 ಏನಾಗತ್ತೆ 3 root 3 ಅಲ್ವಾ? ಸೊ ಇದೇನಾಗತ್ತೆ 3 root 3 ಪ್ಲಸ್ 4. ಓಕೆ, ಪ್ಲಸ್ 4 ಆಗುತ್ತೆ. ಸೊ ಇಲ್ಲಿ ಇದೇನಾಯ್ತು ಡಿವೈಡೆಡ್ ಬೈ ಏನಾಗುತ್ತೆ 2 root 3 ಆಗುತ್ತೆ. ಸೊ ಇಲ್ಲಿ ಡಿನೋಮಿನೇಟರ್ 2 root 3 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ. ನೆಕ್ಸ್ಟ್ 3 root 3 minus 4, 3 root 3 minus 4, 3 root 3 minus 4 divided by 3 root 3 plus 4 ಆಗತ್ತೆ. ನೋಡಿ ಇಲ್ಲಿ ನಿಮ್ಗೆ ಈಗ ಇದನ್ನ ಏನ್ ಮಾಡೋಣ
ನಿಮ್ಗೆ ಸರ್ಟ್ಸ್ ಅನ್ನ ಕಲ್ತಿದ್ದೀರಾ ನೀವು ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಬಿಲೋ ಕ್ಲಾಸಸ್ ಅಲ್ಲಿ ನೀವು ಹಿಂದಿನ ತರಗತಿಗಳಲ್ಲೆಲ್ಲ ಏನ್ ಮಾಡಿದೀರಾ, ಸರ್ಟ್ಸ್ ಬಗ್ಗೆ ಅಭ್ಯಾಸ ಮಾಡಿರ್ತೀರಾ. ಸೊ ಇಲ್ಲಿ ಈ ಒಂದು ರೂಟ್ಸ್ಗಳು ಈ ರೀತಿ ಫಾರ್ಮ್ ಅಲ್ಲಿ ಬಂದಾಗ ನಾವೇನ್ ಮಾಡ್ತೇವೆ, ಮಲ್ಟಿಪ್ಲೈಯಿಂಗ್ ದಿ ನ್ಯೂಮರೇಟರ್ಸ್ ಅಂಡ್ ಡಿನೋಮಿನೇಟರ್ ಬೈ ದಿ ಕಾಂಜುಗೇಟ್ಸ್ ಆಫ್ ದಿ ಡಿನೋಮಿನೇಟರ್. ಸೊ ಇಲ್ಲಿ ಈ ಡಿನೋಮಿನೇಟರಿನ ಕಾಂಜುಗೇಟ್. ಸೊ ಕಾಂಜುಗೇಟ್ಸ್ ಅಂದ್ರೆ ಏನಾಗುತ್ತೆ ಹೇಳಿ, ದ ಕಾಂಜುಗೇಟ್ ಮೀನ್ಸ್ ದಿ pair of binomials that have the same terms but opposite signs. ಓಕೆ, ಸೊ ಇದರ ಕಾಂಜುಗೇಟ್ ಟರ್ಮ್ ಏನಾಗತ್ತೆ ನೋಡಿ, ಇಲ್ಲಿ ಡಿನೋಮಿನೇಟರಿನ ಕಾಂಜುಗೇಟ್ ಟರ್ಮ್ ಯಾವ್ದಾಗತ್ತೆ ಹೇಳಿ, 3√3 - 4. ಸೊ ಇದರ ಕಾಂಜುಗೇಟ್ ಟರ್ಮ್ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ನಾವು ಏನ್ ಮಾಡ್ತೇವೆ, ಒಂದು ಚಿಕ್ಕ ಆಪರೇಷನ್ಸ್ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಅಂಡ್ ಡಿವೈಡಿಂಗ್. ಸೊ ಮಲ್ಟಿಪ್ಲೈಯಿಂಗ್ and dividing the conjugate of the denominator. Okay, ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 3√3 - 4. ಓಕೆ, ಸೊ ಇಲ್ಲಿ ಈ ಒಂದು ಡಿನೋಮಿನೇಟರಿನ ಕಾಂಜುಗೇಟ್ ಅನ್ನ ಏನ್ ಮಾಡ್ತಾ ಇದ್ದೀವಿ, ಈ ಒಂದು ಫ್ರಾಕ್ಷನ್ ಈ ಒಂದು ಫಂಕ್ಷನ್ ಗೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ, ನ್ಯೂಮರೇಟರ್ √3 - 4 ಇಂಟು 3√3 - 4 ಅಲ್ವಾ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಸಿಕ್ತು ನಮ್ಗೆ, a - b ಇಂಟು a - b ಫಾರ್ಮ್ ಅಲ್ಲಿ ಇದೆ. ಹಾಗಾದ್ರೆ ನಾವಿಲ್ಲಿ ಏನಂತ ಬರಿಬಹುದು, a - b ದ ಹೋಲ್ ಸ್ಕ್ವೇರ್ ಅಂತ ಬರಿಬಹುದಲ್ವಾ. ಸೊ ಇಲ್ಲಿ ಏನ್ ಬರೀತೇನೆ ನಾನು, a - b ದ ಹೋಲ್ ಸ್ಕ್ವೇರ್. ಓಕೆ, ಬದಲು ಏನ್ ಬರಿತೀನಿ, 3√3 - 4 ಹೋಲ್ ಸ್ಕ್ವೇರ್ ಅಂತ ಬರೀತೇನೆ. ಡಿವೈಡೆಡ್ ಬೈ, ನೋಡಿ ಇಲ್ಲಿ ಡಿನೋಮಿನೇಟರ್ ಅನ್ನ ಒಬ್ಸರ್ವ್ ಮಾಡಿ, 3√3 + 4 ಇಂಟು 3√3 - 4. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, a + b ಇಂಟು a - b. ಸೊ ವಿ ನೋ ದಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್. ಸೊ ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ, ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನ ಓದಿರ್ತೀರಾ. So a plus b into a minus b. We can write this a plus b into a minus b as, so ಹೇಳ್ತೀರಾ ಯಾರಾದ್ರೂ, ಇದರ algebraic identities ನೆನಪಿದೆ ಅಲ್ವಾ. ಸೊ ಏನ್ ಹೇಳತ್ತೆ, a² - b². ಓಕೆ, ದಿಸ್ ಈಸ್ ಈಕ್ವಲ್ ಟು ಏನು, a² - b². ಸೊ ರೈಟ್ ದಿಸ್ ಆಸ್ 3√3 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಇದೇನಾಗತ್ತೆ, -4 ಸ್ಕ್ವೇರ್ ಆಗತ್ತೆ. ಸೊ ಇಲ್ಲಿ ಫಸ್ಟ್ ಎ ಅನ್ನ ನಾವು 3√3 ಅಂತ ತಗೊಂಡಿದ್ದೇವೆ, ಬಿ ಅನ್ನ 4 ಅಂತ ಕನ್ಸಿಡರ್ ಮಾಡಿದ್ದೇವೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇದೇನಾಗತ್ತೆ, 3√3 - 4 ಹೋಲ್ ಸ್ಕ್ವೇರ್. ಸೊ ವಿಚ್ ಈಸ್ ಆಫ್ ದಿ ಫಾರ್ಮ್ a - b ದ ಹೋಲ್ ಸ್ಕ್ವೇರ್. ಸೊ a - b ದ ಹೋಲ್ ಸ್ಕ್ವೇರ್ ಏನ್ ಹೇಳುತ್ತೆ, a² plus b square minus 2ab. Okay, here a is 3√3 and b is 4. So write this 3√3 square a² plus b² minus 2 into here a into b. Okay, ಸೊ ಈ 3√3 - 4 ಹೋಲ್ ಸ್ಕ್ವೇರ್ ಅನ್ನ ನಾನು ಏನ್ ಮಾಡಿದೆ, a² + b² - 2ab ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಡಿವೈಡೆಡ್ ಬೈ, ಸೊ ಡಿವೈಡೆಡ್ ಬೈ 3√3 ಅಲ್ವಾ, ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 3 ಇಂಟು, ಸೊ 3 ಇಂಟು 3 ಅಂದ್ರೆ 3 ಇಂಟು 3 ಆಗತ್ತೆ, ಇಂಟು, ಸೊ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಸ್ಕ್ವೇರ್ ರೂಟ್ ಆಫ್ 3. ಸೊ ಏನಾಗತ್ತೆ, 3 ಆಗತ್ತೆ ಇದು. ಮೈನಸ್ 4 ಸ್ಕ್ವೇರ್ ಮೀನ್ಸ್ 4 ಇಂಟು 4. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3√3 ಏನ್ ಬರುತ್ತೆ, 9 ಇಂಟು 3. ಸೊ ದಟ್ ಈಸ್ 27. ಓಕೆ, ಪ್ಲಸ್ 4 ಇಂಟು 4 16 minus here 4 2s are 6, 6 4s are
24 ಅಲ್ವಾ 24√3 ಆಗುತ್ತೆ divided by here 3 3s are 9 9 3s are 27 minus 4 4s are 16 ಓಕೆ ಸೊ ಇಲ್ಲಿ ನೋಡಿ 27 ಪ್ಲಸ್ 16 ಏನ್ ಬರುತ್ತೆ 43 ಮೈನಸ್ 24√3 divided by ಏನಾಗುತ್ತೆ 27 minus 16 is 11 ಓಕೆ 7 is 11 ಬರುತ್ತೆ ಓಕೆ ಇದೇನಾಯ್ತು ನಮಗೆ ಈ ಒಂದು ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ಇನ ಆನ್ಸರ್ 43 minus 24√3 divided by 11 okay see the question number 2 choose the correct option and justify your choice so here see the question 2 1 minus tan square 45 degree divided by 1 plus tan square 45 degree so here this 1 minus tan square 45 degree divided by 1 plus tan square 45 degree okay so ಇಲ್ಲಿ ಹೇಳ್ತೀರಾ ಯಾರಾದ್ರೂ ಹೇಳ್ತೀರಾ tan square 45 degree 1 minus tan square 45 divided by 1 plus tan square 45 degree ಏನಾಗುತ್ತೆ ನೋಡಿ ಹೇಳ್ತೀರಾ ಯಾರಾದ್ರೂ ಆನ್ಸರ್ 1 minus here tan square here tan 45 degree is 1 alva tan 45 degree value is 1 so 1 square okay divided by tan square 45 degree means tan 45 degree whole square anta okay na so divided by 1 plus here tan square 45 degree again 1 square agutte which is equal to 1 minus 1 divided by 1 plus 1. So 1 plus 1 baratte which is equal to 0 divided by 1 is equal to enagatte 0 agatte okay na so the required answer is 0 hagadre enagatte D enagatte correct answer agatte okay ನಿಮಗೆ ಇಲ್ಲಿ angles in a values ಗೊತ್ತಾದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಓಕೆನಾ ಸೊ see the question number 3 ಸೊ ಸೆಕೆಂಡ್ ಕ್ವೆಶ್ಚನ್ ಕೂಡ ಹಾಗೆ ಈಸಿ ಇದೆ ನೀವು ಸಾಲ್ವ್ ಮಾಡಬಹುದು sin 2a is equal to 2 sin a is true when a is equal to ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತೆ ರೈಟ್ ಹ್ಯಾಂಡ್ ಸೈಡು ಈಕ್ವಲ್ ಆಗತ್ತೆ ಯಾವಾಗ ಈಕ್ವಲ್ ಆಗುತ್ತೆ ಆಂಗಲ್ ಎ ಯಾವ ಆಂಗಲ್ ಆದಾಗ ಈ sin 2a is equal to 2 sin a ಆಗತ್ತೆ ಅಂತ ಕೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಫಸ್ಟ್ ಏನ್ ಮಾಡೋಣ ಲೆಟ್ ಅಸ್ ಟೇಕ್ a as 0 ಫಸ್ಟ್ a ಅನ್ನ ನೋಡೋಣ ಟೇಕ್ a as 0 degree so a as 0 degree then this left hand side sin 2a is equal to 2 sin a alva so idenagutte sin 2a here sin of 2 into here a is 0 degree so 0 degree is equal to 2 into sin 0 degree here ನಾವೇನ್ ಮಾಡಿದೀವಿ ಇಲ್ಲಿ a ಅನ್ನ 0 ಡಿಗ್ರಿ ಅಂತ ತಗೊಂಡಿದ್ದೇವೆ ಸೊ ಇಲ್ಲಿ ಏನಾಗುತ್ತೆ ನೋಡಿ ಸೈನ್ ಆಫ್ 2 into 0 ಡಿಗ್ರಿ ಏನಾಗುತ್ತೆ 0 ಡಿಗ್ರಿನೇ ಬರುತ್ತೆ ಈಸ್ ಈಕ್ವಲ್ ಟು 2 into ಸೈನ್ 0 ಡಿಗ್ರಿ ಏನ್ ಹೇಳುತ್ತೆ ಹೇಳಿ ಸೈನ್ ಆಫ್ 0 ಡಿಗ್ರಿ ಆಂಗಲ್ ಏನು ಹೇಳುತ್ತೆ ವ್ಯಾಲ್ಯೂ 0 ಸೊ ಇದೇನಾಗುತ್ತೆ ನೋಡಿ ಸೈನ್ 0 ಡಿಗ್ರಿ ಇಸ್ 0 ಈಕ್ವಲ್ ಟು
2 ಇಂಟು 0 ಡಿಗ್ರಿ ಏನಾಗುತ್ತೆ 0 ಬರುತ್ತೆ. ಹಾಗಾದ್ರೆ ಇದೇನಾಯ್ತು ಈಕ್ವಲ್ ಇದೆ. ಹಾಗಾದ್ರೆ ಇಲ್ಲಿ a is true when a is equal to 0 degree. Hence a is the correct answer. Okay. See the next question. State whether the following are true or false. Justify your answer. ನೋಡಿ ಇಲ್ಲಿ sin of a plus b is equal to sin a plus sin b ಆಗತ್ತೆ ಅನ್ನೋದನ್ನ ತೋರಿಸ್ಬೇಕು. ಇದು ಟ್ರೂ ಆದ್ರೆ ಯಾಕೆ ಅನ್ನೋದನ್ನ ಹೇಳ್ಬೇಕು. ಓಕೆ, ನೋಡಿ ಇಲ್ಲಿ sin a plus b, sin of a plus b. For example, let's take a is equal to 30 degree. ಸೊ ನಾವು ಏನ್ ಮಾಡೋಣ, ಇಲ್ಲಿ a ಅನ್ನ 30 ಡಿಗ್ರಿ ಅಂತ ತಗೊಳ್ಳೋಣ. ಅದೇ ರೀತಿ ಟೇಕ್ ಆಂಗಲ್ b. ಸೊ b as 60 ಡಿಗ್ರಿ. ಸೊ ಯಾವ್ದು ಬೇಕಾದ್ರೂ ತಗೊಳ್ಬಹುದು ನೀವು. a ಅನ್ನ 0 ಡಿಗ್ರಿ, b ಅನ್ನ 90 ಡಿಗ್ರಿ ಅಂತ ಕೂಡ ತಗೊಳ್ಬಹುದು. ಸೊ 60 ಡಿಗ್ರಿ 30 ಡಿಗ್ರಿ ಅಂತ ಕೂಡ ತಗೊಳ್ಬಹುದು. ಸೊ ನಾನು ಕಾಮನ್ ಆಗಿ a ಅನ್ನ 30 ಡಿಗ್ರಿ ಅಂತ ತಗೊಂಡಿದ್ದೇನೆ, b ಅನ್ನ 60 ಡಿಗ್ರಿ ಅಂತ ತಗೊಂಡಿದ್ದೇನೆ. ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್. ಸೊ LHS becomes here left hand side sin of a plus b alva, sin of a plus b. So here sin of a is 30 degree plus b is 60 degree. So here sin of 30 degree plus 60 degree is 90 degree. Okay. So ಏನಾಗುತ್ತೆ ಇಲ್ಲಿ sin of 90 degree. So ಇಲ್ಲಿ 90 degree. So ಇದೇನಾಗುತ್ತೆ sin of 90 degree ಆಗುತ್ತೆ. We know the sin 90 degree value. That is 1. Okay. So sin 90 degree means is equal to 1 ಆಗುತ್ತೆ. So ಅದೇ ರೀತಿ ನಾವು ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡೋಣ. So right hand side. Okay. So right hand side. So here sin of a plus sin of b. So here sin of a is 30 degree plus sin of b. So sin of 60 degree. So a ಅನ್ನ 30 ಡಿಗ್ರಿ ಅಂತ ತಗೊಂಡಿದ್ದೇವೆ, b ಅನ್ನ 60 ಡಿಗ್ರಿ ಅಂತ ತಗೊಂಡಿದ್ದೇವೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡಿ, sin 30 ಡಿಗ್ರಿ ಏನಾಗುತ್ತೆ 1/2 ಅಲ್ವಾ. ಸೊ sin 30 ಡಿಗ್ರಿ is 1/2 ಪ್ಲಸ್ sin 60 ಡಿಗ್ರಿ is ಹೇಳ್ತೀರಾ. ಸೊ sin 60 ಡಿಗ್ರಿ ವ್ಯಾಲ್ಯೂ ಏನ್ ಬರುತ್ತೆ, √3/2 ಆಗತ್ತೆ. ಸೊ ಇಲ್ಲಿ ಇದನ್ನ ಆಡ್ ಮಾಡಿದಾಗ √3 1 plus √3 divided by 2. ಸೊ ಇಲ್ಲಿ ಏನಾಯ್ತು ಹಾಗಾದ್ರೆ sin of a plus b is not equal to sin of a into plus sin of b. Therefore, the statement is false. Okay na? ಅರ್ಥ ಆಯ್ತಾ? ಓಕೆ, ಈಗ ನೀವು ಸ್ಪೆಸಿಫಿಕ್ ಆಂಗಲ್ಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಈ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಕೊನೆಯ ಟಾಪಿಕ್ ಅನ್ನ ಸ್ಟಡಿ ಮಾಡೋಣ. ಯಾವುದು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಓಕೆ, ಸೊ ಇಲ್ಲಿ ಐಡೆಂಟಿಟೀಸ್, ನೀವು ಐಡೆಂಟಿಟೀಸ್ ಅನ್ನ ಕಲ್ತಿದ್ದೀರಾ, ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನ ಆಲ್ರೆಡಿ ಕಲ್ತಿರ್ತೀರಾ. ಸೊ a plus b ದ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಅದೇ ರೀತಿ a minus b ದ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್
ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಇದೆಲ್ಲ ಐಡೆಂಟಿಟೀಸ್ ಗಳನ್ನ ನೀವು ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಗಳನ್ನ ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರ್ತೀರಾ. ಸೊ ಅದನ್ನ ನೆನ್ಪಿನಲ್ಲೂ ಕೂಡ ಇಟ್ಕೊಂಡಿರ್ತೀರಾ, ಯಾಕಂದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗತ್ತೆ. ಅದೇ ರೀತಿ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಬರುತ್ತೆ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಕೆಲವೊಂದು ಐಡೆಂಟಿಟೀಸ್ ಗಳನ್ನ ಓದ್ಬೇಕಾಗಿರತ್ತೆ. ಸೊ ಇದನ್ನ ನೆನ್ಪಿನಲ್ಲಿ ಇಟ್ಕೊಳ್ಬೇಕಾಗಿರತ್ತೆ. ಯಾಕಂದ್ರೆ ಸೊ ಈ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಿನ ಹೆಲ್ಪ್ ಇಂದ ನಾವೇನ್ ಮಾಡ್ಬೋದು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಇದರ ಎಕ್ಸ್ಪ್ರೆಷನ್ ಇದು ಹೇಗ್ ಬಂತು ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಐಡೆಂಟಿಟೀಸ್ ಗಳನ್ನ ನೆನ್ಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಈ ಒಂದು ಐಡೆಂಟಿಟೀಸ್ ನ ಹೆಲ್ಪ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ನೋಡಿ, ಫಸ್ಟ್ ಐಡೆಂಟಿಟೀಸ್ ಏನ್ ಹೇಳುತ್ತೆ, ಸೈನ್ ಸ್ಕ್ವೇರ್. ಸೊ ಫಸ್ಟ್ ಒನ್, ಓಕೆ, sin square a plus cos square a is equal to 1. Okay, so this is the first identities, trigonometric identities. So ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಲ್ಲಿ sin square plus cos square ಅಂತ ಬಂತಲ್ವಾ, ಸೊ ಅಲ್ಲಿ ನೀವು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ನಾ ಈಗಾಗಲೇ ಒಂದು ಲೆಕ್ಕವನ್ನ ಮಾಡಿದೀವಲ್ವಾ, ಸೊ ಅಲ್ಲಿ a ಮೈನಸ್ b ದ ರೂಪದಲ್ಲಿ ಬಂದಾಗ ನಾವೇನ್ ಮಾಡಿದ್ವಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಲ್ವಾ. ಹಾಗೆ ಇಲ್ಲೂ ಕೂಡ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬದಲು ನಾವೇನ್ ಮಾಡ್ಬೋದು, 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಇದೇನು ಫಸ್ಟ್ ಐಡೆಂಟಿಟೀಸ್. ಸೊ ಇದನ್ನ ನಾವು ಇನ್ ಯಾವ್ಯಾವ ರೂಪದಲ್ಲಿ ಬರೆಯೋ ಚಾನ್ಸಸ್ ಇದೆ ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ಹೇಳ್ತೀರಾ? ಸೊ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಂತ ಬರಿಬಹುದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬಹುದು ಅಲ್ವಾ. ಸೊ ಇಲ್ಲಿ ನೀವು ಇದು ಒಂದೇ ನೆನ್ಪಿಟ್ಕೊಂಡ್ರು ಸಾಕು. ಸೊ ನೀವು ಬೇರೆ ಇದಕ್ಕೆ ರಿಲೇಟೆಡ್ ಆಗಿರೋದನ್ನ ನೀವೇ ಮಾಡ್ತಾ ಹೋಗ್ಬೋದು. ನೋಡಿ, ಸೈನ್ ಸ್ಕ್ವೇರ್ ಬದಲು ನಾನೇನ್ ಬರಿಬಹುದು, 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದೇ ರೀತಿ ಕಾಸ್ ಸ್ಕ್ವೇರ್ ಎ ಬದಲು ನಾನೇನ್ ಬರಿಬಹುದು, ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಜೊತೆ ಇರೋ ಸೈನ್ ಸ್ಕ್ವೇರ್ ಏನಾಗ್ತಾ ಇದೆ, 1 ಗೆ ಜೊತೆ ಹೋದಾಗ ಏನಾಗತ್ತೆ, ಪ್ಲಸ್ ಸೈನ್ ಸ್ಕ್ವೇರ್ ಇದ್ದಿದ್ದು ಏನಾಗತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಆಗತ್ತೆ ಅಲ್ವಾ. ಹಾಗಾದ್ರೆ ನಾನು ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಂತ ಬರಿಬಹುದು, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿಬಹುದು. ಹಾಗಾದ್ರೆ ಈ ಒಂದು ಐಡೆಂಟಿಟಿಯನ್ನ ಯೂಸ್ ಮಾಡ್ಕೊಂಡು ನಾನೇನ್ ಮಾಡ್ಬೋದು, 3 ರೀತಿಯಾಗಿ ಐಡೆಂಟಿಟೀಸ್ ಅನ್ನ ಬರೀಬಹುದು. ಓಕೆ, ಅದೇ ರೀತಿ ಸೆಕೆಂಡ್ ಒನ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಸೆಕೆಂಡ್ ಒನ್ ಇಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ವಿ ಕ್ಯಾನ್ ರೈಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎ. ಓಕೆ, ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅನ್ನ ನಾನು ಸೀಕ್ಯಾಂಟ್ ಸ್ಕ್ವೇರ್ ಎ ಅಂತ ಬರಿಬಹುದು. ಸೊ ಈ ಒಂದು ಐಡೆಂಟಿಟೀಸ್ ಇಂದ ಮತ್ತೆರಡು ಇಕ್ವೇಶನ್ ಅನ್ನ ಬರೆಯೋಕೆ ಆಗತ್ತೆ. ಏನ್ ಹೇಳ್ತೀರಾ? ಸೊ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ನಾನು, ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ 1. ಓಕೆ, ಅದೇ ರೀತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆರ್ tan square a plus tan square a minus secant square a is equal to ಏನಾಗುತ್ತೆ, 1. ನೋಡಿ, tan square a one second. ಸೊ ಇದೇನಾಗುತ್ತೆ, secant square a minus tan square a. ಸೊ secant square a, ಸೊ ಇದೇನಾಗುತ್ತೆ, ರೈಟ್ ಸೈಡ್ ಹೋದಾಗ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಓಕೆ, ಸೊ ಸೀಕ್ಯಾಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಲ್ಲಿ ನಾನು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 1 ಅಂತ ಬರಿಬಹುದು. ನೋಡಿ, ಸೆಕೆಂಡ್ ಇಕ್ವೇಶನ್ ಕೂಡ ಗೊತ್ತಾಯ್ತು ನಿಮ್ಗೆ. ಅದೇ ರೀತಿ ಥರ್ಡ್ ಐಡೆಂಟಿಟೀಸ್. ಸೊ ಸೆಕೆಂಡ್ ಐಡೆಂಟಿಟೀಸ್ ಕೂಡ ಗೊತ್ತಾಯ್ತು. ಅದೇ ರೀತಿ ಥರ್ಡ್ ಐಡೆಂಟಿಟೀಸ್ ಅನ್ನ ಒಬ್ಸರ್ವ್ ಮಾಡಿ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ವಿ ಕ್ಯಾನ್ ರೈಟ್ 1 plus cot square a as cosecant square a. Okay, so ಈ ಒಂದು ಐಡೆಂಟಿಟೀಸ್ ಇಂದ
ಇನ್ನೆರಡು ಐಡೆಂಟಿಟೀಸ್ ಅನ್ನ ಫಾರ್ಮ್ ಮಾಡ್ಬೋದು. ಹೇಗೆ? ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಂತ ಬರಿಬಹುದು? ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಪ್ಲಸ್ 1 ಇದ್ದಿದ್ದು ರೈಟ್ ಸೈಡ್ ಹೋದಾಗ ಏನಾಗತ್ತೆ? -1 ಆಗತ್ತೆ. ಸೊ ಏನ್ ಬರೀತೀನಿ ನಾನು? ಕಾಟ್ ಸ್ಕ್ವೇರ್ ಜಾಗದಲ್ಲಿ ನಾನು ಏನಂತ ರಿಪ್ಲೇಸ್ ಮಾಡ್ಬೋದು? ಕೋಸಿಕ್ಯಾಂಟ್ ಸ್ಕ್ವೇರ್ ಎ -1. ಓಕೆ, ಅದೇ ರೀತಿ ಕೋಸಿಕ್ಯಾಂಟ್ ಸ್ಕ್ವೇರ್, ಸೊ ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ನಾನೇನ್ ಮಾಡ್ತೀನಿ? ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ. ಸೊ ವಿ ರೈಟ್ ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಸ್ 1. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ? ಈ ಮೂರು ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿಕೊಂಡು ಇನ್ನು ಮತ್ತಿಷ್ಟು ಐಡೆಂಟಿಟೀಸ್ ಗಳನ್ನ ತೋರಿಸಿದ್ವಿ. ಸೊ ಇಲ್ಲಿ ನಾವು ಕೇವಲ ಈ 3 ಐಡೆಂಟಿಟೀಸ್ ಗಳು ನಿಮ್ಗೆ ನೆನಪಿದ್ರೆ ಏನ್ ಮಾಡ್ಬೋದು? ಇನ್ನುಳಿದ ಐಡೆಂಟಿಟೀಸ್ ಗಳನ್ನ ನೀವೇ ಹೇಳ್ತಾ ಹೋಗ್ಬೋದು. ಹೇಗೆ? ನಾವು ಸ್ಪೆಸಿಫಿಕ್ ಆಂಗಲ್ ಅಲ್ಲಿ ಸೈನ್ ಆಂಗಲ್ ಒಂದು ನೆನ್ಪಿಟ್ಕೊಂಡ್ರೆ ನೀವು ಅದರ ಹೆಲ್ಪ್ ಇಂದ ಕಾಸ್ ಆಂಗಲ್, ಟ್ಯಾನ್ ಆಂಗಲ್, ಕೋಸಿಕ್ಯಾಂಟ್ ಆಂಗಲ್, ಸಿಕ್ಯಾಂಟ್ ಆಂಗಲ್ ಮತ್ತೆ ಕಾಟ್ ಆಂಗಲ್ ಅನ್ನ ಹೇಗೆ ಹೇಳಿದ್ವೋ ಹಾಗೆ ಇಲ್ಲೂ ಕೂಡ 3 ಆಂಗಲ್ಸ್, 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗಳು ನಿಮ್ಗೆ ನೆನಪಲ್ಲಿದ್ರೆ ಉಳಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗಳನ್ನ ನೀವೇ ಬರೀತಾ ಹೋಗ್ಬೋದು. ಓಕೆ, ಸೊ ಈ ಒಂದು ಟ್ರಿಗ್ನೋಮೆಟ್ರಿ ಅನ್ನೋದು ನಿಮ್ಗೆ 10ನೇ ತರಗತಿಯಲ್ಲಿ ಹೊಸದಾಗಿ ಬಂದಿರೋ ಟಾಪಿಕ್ ಆಗಿರೋದ್ರಿಂದ ಜಾಸ್ತಿ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಬೇಸಿಕ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಓಕೆ, ಸೊ ಈ ಬೇಸಿಕ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೀವೇನ್ ಮಾಡ್ಬೋದು? ಹೈಯರ್ ಕ್ಲಾಸಸ್ ಹೋದಾಗೆ ನಿಮ್ಗೆ ಈ ಟಾಪಿಕ್ ಈಸಿ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಹೊಸ ಟಾಪಿಕ್, ಸೊ ಈಗ ಇದು ಹೇಗೇನೋ ಅರ್ಥ ಆಗಲ್ಲ ಅನ್ನೋದನ್ನ ತಲೆಯಿಂದ ತೆಗ್ದಾಕ್ಬಿಡ್ಬೇಕು. ಓಕೆನಾ? ಸೊ ಓಕೆ, ಈಗ ನಿಮ್ಗೆ ಈ ಐಡೆಂಟಿಟೀಸ್ ಗಳು ಗೊತ್ತಾಯ್ತಲ್ವಾ? ನಾವೀಗ ಏನ್ ಮಾಡೋಣ? ಇದಕ್ಕೆ ರಿಲೇಟೆಡ್ ಆಗಿರೋ ಸಮ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆ, so exercise 8.3, see first question here. Express the trigonometric ratios sin A, secant A, tan A in terms of cot A. Okay, ಇಲ್ಲಿ sin A, secant A ಮತ್ತು tan A ಗಳನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಎ ರೂಪದಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಫಸ್ಟ್ ಒನ್ ಏನ್ ಮಾಡೋಣ? ಸೈನ್ ಎ ಅಂತ ತಗೊಳ್ತಾನೆ. ಫಸ್ಟ್ ಒನ್ ಅನ್ನ ಸೈನ್ ಎ. ಸೊ ಈ ಸೈನ್ ಎ ಅನ್ನ ಏನ್ ಮಾಡ್ಬೇಕು ನಾನು? ಇನ್ ಟರ್ಮ್ಸ್ ಆಫ್ ಕಾಟ್ ಎ, ಇನ್ ಟರ್ಮ್ಸ್ ಆಫ್ ಕಾಟ್ ಎ ರೂಪದಲ್ಲಿ ಬರಿಬೇಕು. ಓಕೆ, ಸೊ ಇಲ್ಲಿ ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅನ್ನ ನೋಡಿದ್ರಿ ಈಗಾಗ್ಲೇ. ಸೊ ಸೈನ್ ಎ, ಸೊ ನಾನೇನ್ ಹೇಳಿದೀನಿ? the inverse of the reciprocal of sin A ಏನಾಗತ್ತೆ ಹೇಳಿ? ಕೋಸಿಕ್ಯಾಂಟ್ ಎ ಆಗತ್ತೆ ಅಲ್ವಾ? ಹಾಗಾದ್ರೆ ನಾನಿಲ್ಲಿ ಸೈನ್ ಎ ಅನ್ನ ಏನಂತ ಬರೀತೇನೆ? the reciprocal of cosecant A. so 1 by cosecant A means ಏನ್ ಹೇಳಿ? sin A. ಓಕೆ, ಸೊ ಈ sin A ಅನ್ನ ಏನಂತ ಬರ್ತಿದ್ದೀನಿ ನಾನು? ನೋಡಿಲಿ, sin A which is equal to the reciprocal of sin A ಏನಾಗ್ತಾ ಇದೆ ಹೇಳಿ? the reciprocal of sin ಏನ್ ಹೇಳ್ತಾ ಇದ್ದೀನಿ ನಾನು? ಕೋಸಿಕ್ಯಾಂಟ್ A ಅಂತ ಹೇಳಿದೀನಿ. ಹಾಗಾದ್ರೆ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ A ಏನಾಗತ್ತೆ ಹೇಳಿ? sin A ಆಗತ್ತೆ. ಹಾಗಾಗಿ ನಾನಿಲ್ಲಿ sin A is equal to ಏನ್ ಬರ್ತಿದ್ದೀನಿ? 1 by cosecant A. Okay, so 1 by, so we know the trigonometric identities. What? The cosecant square A. So ಇಲ್ಲಿ 1 plus cot square A, 1 plus cot square A is equal to ಏನ್ ಹೇಳಿದೀನಿ? cosecant square A ಅಂತ ಹೇಳಿದೀನಿ ಅಲ್ವಾ? ಸೊ 1 plus cot square A ಏನಾಗತ್ತೆ? ಕೋಸಿಕ್ಯಾಂಟ್ ಸ್ಕ್ವೇರ್ ಆಗತ್ತೆ. ಹಾಗಾದ್ರೆ ನಾನಿಲ್ಲಿ ಕೋಸಿಕ್ಯಾಂಟ್ ಎ ಬೇಕು ನಂಗೆ. ಇಲ್ಲಿ 1 plus cot square A is equal to cosecant square A. ಸೊ cosecant A is equal to ಏನಾಗತ್ತೆ ಹೇಳಿ? ಸ್ಕ್ವೇರ್ ರೂಟ್ ಆಫ್ 1 plus
ಕಾಟ್ ಸ್ಕ್ವೇರ್ ಎ ಆಗತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ ಇದರ ರೂಟ್ ಹೋಯ್ತು, ರೂಟ್ ಈ ಕಡೆ ಬಂದಾಗ ಏನಾಗತ್ತೆ ಸ್ಕ್ವೇರ್ ರೂಟ್. ಸೊ ಕೋಸಿಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಕೋಸಿಕ್ಯಾಂಟ್ ಎ ಬೇಕಲ್ವಾ ನಂಗೆ, ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಯ್ತು. ಸೊ ನಾನೀಗ ಕೋಸಿಕ್ಯಾಂಟ್ ಎ ಅನ್ನ ಏನಂತ ಬರಿಬಹುದು, 1 ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ದೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡಿದ್ವಿ, ಸೈನ್ ಎ ಅನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಎ ರೂಪದಲ್ಲಿ ತೋರಿಸಿದ್ವಿ. ಓಕೆ, ಸೊ ಸೆಕೆಂಡ್ ಒನ್ ಅನ್ನ ಅಬ್ಸರ್ವ್ ಮಾಡಿ, ಸೀಕ್ಯಾಂಟ್ ಎ. ಸೀಕ್ಯಾಂಟ್ ಎ secant A. So here we know the identity, secant square A is equal to, secant square A is equal to ಏನ್ ಹೇಳುತ್ತೆ 1 plus tan square A ಅಲ್ವಾ. ಸೊ 1 plus tan square A ಅಂತ ಹೇಳುತ್ತೆ. One second. So take the next page. Secant A. Okay. Secant A ಅನ್ನು ಕೂಡ ನಾವೇನ್ ಮಾಡ್ಬೇಕು, ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಲ್ಲಿ ಬರೀಬೇಕು. ಸೊ ವಿ ನೋ ದಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್, ದಟ್ ಈಸ್ secant square A is equal to ಏನ್ ಹೇಳುತ್ತೆ 1 plus tan square A. So here secant A is equal to ಏನಾಗ್ತಾ ಇದೆ, secant A is equal to square root of 1 plus tan square A ಆಗುತ್ತೆ. So here we write secant A is equal to square root of 1 plus tan square A. So ನಮ್ಗೆ ಏನ್ ಬೇಕಾಗಿದೆ, secant A in terms of tan ಅಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಕಾಟ್ ಎ ರೂಪದಲ್ಲಿ ನಮ್ಗೆ ಬೇಕು. ಹಾಗಾಗಿ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ 1 plus, here we know the ratios, tan A. ಸೊ tan A ಅನ್ನ ಏನಂತ ಹೇಳ್ಬೋದು ನಾವು, ದ ರೆಸಿಪ್ರೋಕಲ್ ಆಫ್ ಕಾಟ್ ಎ ಅಂತ ಹೇಳ್ಬೋದು. ದ 1 by cot A means tan A. So the reciprocal of tan A is cot A. The reciprocal of cot A is tan A. ಇಷ್ಟೇ, ವೈಸ್ ವರ್ಸ. ಓಕೆ, ಹಾಗಾದ್ರೆ ಇಲ್ಲಿ ನಾನೇನ್ ಬರಿತೇನೆ, 1 by cot A whole square. ಓಕೆ, 1 by cot A whole square ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಇದೇನಾಗುತ್ತೆ, ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 plus, ಸೊ ಇದೇನಾಗುತ್ತೆ 1 divided by cot square A ಆಗುತ್ತೆ. ನೋಡಿ ಇಲ್ಲಿ 1 by cot A whole square ಅಲ್ವಾ. ಸೊ ಇಲ್ಲಿ 1 square divided by cot A into cot A. ಸೊ ಇದೇನಾಗುತ್ತೆ cot square A ಆಗುತ್ತೆ. ಸೊ ಇಲ್ಲಿ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ cot square A plus 1 divided by cot square A. ಸೊ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಇಲ್ಲಿ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. ಸ್ಕ್ವೇರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ದ ಸ್ಕ್ವೇರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಏನಾಗುತ್ತೆ, ಕಾಟ್ ಎ ಆಗತ್ತೆ. ಸೊ ಏನಾಗುತ್ತೆ, ಇದು ಕಾಟ್ ಎ ಆಗತ್ತೆ. ಹಾಗಾದ್ರೆ ಇಲ್ಲಿ ಸೀಕ್ಯಾಂಟ್ ಅನ್ನು ಕೂಡ ನಾವೇನ್ ಮಾಡಿದ್ವಿ, ಇನ್ ಟರ್ಮ್ಸ್ ಆಫ್ ಕಾಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ ಅಲ್ವಾ. ಸೊ ಇದನ್ನು ಕೂಡ ಏನ್ ಮಾಡಿದ್ವಿ, ಕಾಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಲಾಸ್ಟ್ ಒನ್ ಯಾವ್ದಿದೆ, ಟ್ಯಾನ್. ಸೊ ಟ್ಯಾನ್ ಅನ್ನು ಕೂಡ ನಾವೇನ್ ಮಾಡ್ಬೇಕು, ಇನ್ ಟರ್ಮ್ಸ್ ಆಫ್ ಕಾಟ್ ಅಲ್ಲಿ ಹೇಳ್ಬೇಕು. ಸೊ ಟ್ಯಾನ್ ಎ. ಸೊ ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದು, ಏನು, ಸೊ ದ ರೆಸಿಪ್ರೋಕಲ್ ಆಫ್ ಕಾಟ್ ಇಸ್ ಟ್ಯಾನ್, ದ ರೆಸಿಪ್ರೋಕಲ್ ಆಫ್ ಟ್ಯಾನ್ ಇಸ್ ಕಾಟ್, therefore the tan is equal to ಏನಾಗುತ್ತೆ, ದ ರೆಸಿಪ್ರೋಕಲ್ ಆಫ್ ಕಾಟ್ ಎ ಆಯ್ತು. ಹಾಗಾದ್ರೆ ಟ್ಯಾನ್ ಅನ್ನು ಕೂಡ ಏನ್ ಮಾಡ್ತೀವಿ ನಾವು, ಇನ್ ಟರ್ಮ್ಸ್ ಆಫ್ ಕಾಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಎಕ್ಸ್ಪ್ಲನೇಷನ್ ಫಾಸ್ಟ್ ಆಗ್ತಿದ್ಯಾ ಅಂದ್ರೂ ಕೂಡ ಹೇಳ್ಬೇಕು. ಓಕೆನಾ? ಓಕೆ, ಸೊ ಸಿ ದ 4th ಕ್ವಶನ್.
Fourth. Okay, look at the question number 4. So here 1 plus secant A divided by secant A is equal to sine square A divided by 1 minus cos A. So ಇಲ್ಲಿ hint ಏನ್ ಹೇಳ್ತಾ ಇದ್ದಾರೆ, ಸಿಂಪ್ಲಿಫೈ LHS and RHS separately. ಸೊ ನಾವಿಲ್ಲಿ ಏನ್ ಮಾಡ್ಬೇಕು, LHS ಅನ್ನ ಮತ್ತು RHS ಅನ್ನ ಸಪರೇಟ್ ಆಗಿ ಪ್ರೂವ್ ಮಾಡ್ತಾ ಹೋಗ್ಬೇಕು. ಹೇಗೆ, ಇಲ್ಲಿ LHS ನ ವ್ಯಾಲ್ಯೂ ಎಷ್ಟು ಬರುತ್ತಲ್ವಾ, ಸೊ ಆಂಗಲ್ಸ್, ಸೊ ರೈಟ್ ಸೈಡ್ ಕೂಡ ಏನಾಗುತ್ತೆ, ಅದು ಈಕ್ವಲ್ ಆಗ್ಬೇಕು. ಆಗ ಏನ್ ಹೇಳ್ತೀವಿ ನಾವು, LHS ಇಸ್ ಈಕ್ವಲ್ ಟು RHS ಅಂತ ಹೇಳ್ತೇವೆ. ಸೊ ಫಸ್ಟ್ ಏನ್ ಮಾಡೋಣ, ವಿ ವಿಲ್ ಸಾಲ್ವ್ LHS. ಓಕೆ, ಸೊ ಹಿಯರ್ LHS side is LHS, here LHS is 1 plus secant A. Okay, so 1 plus secant A divided by secant A. So secant A. So here, so ಕೆಳಗಡೆ ಬರೀತೇನೆ 1 plus ನೋಡಿ ಇಲ್ಲಿ secant A ಅಲ್ವಾ. ಸೊ secant A ಅನ್ನ ನಾನು ಏನಂತ ಬರಿಬಹುದು, ರೆಸಿಪ್ರೋಕಲ್ ಆಫ್ ಕಾಸ್ ಎ ಅಂತ ಬರಿಬಹುದು ಅಲ್ವಾ. ಸೊ ಹಾಗಾದ್ರೆ secant A ಬದಲು ನಾನು ಏನ್ ಮಾಡ್ತೀನಿ, 1 ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಹೋಲ್ ಡಿವೈಡೆಡ್ ಬೈ, ಸೊ secant A again write secant A as 1 divided by cos A. So 1 divided by cos A. So here implies, so ಇಲ್ಲಿ ನೋಡಿ 1 plus 1 divided by cos A. ಸೊ ಇದೇನಾಗುತ್ತೆ, cos A plus 1 divided by cos A. ಸೊ ಇಲ್ಲಿ ಆಡ್ ಮಾಡಿದ್ದೀನಿ ಇದನ್ನ. ಹೋಲ್ ಡಿವೈಡೆಡ್ ಬೈ 1 divided by cos A. ಸೊ 1 divided by ಏನಾಗುತ್ತೆ, cos A ಆಗತ್ತೆ. ಸೊ which implies cos A plus 1 divided by cos A, ನ್ಯೂಮರೇಟರ್. ಓಕೆ, ಸೊ ಇಲ್ಲಿ ಹೋಲ್ ಡಿವೈಡೆಡ್ ಬೈ 1 divided by cos A ಏನಾಗುತ್ತೆ, ರೆಸಿಪ್ರೋಕಲ್. ಸೊ ಇದೇನಾಗುತ್ತೆ, cos A divided by 1 ಆಗುತ್ತೆ. ಸೊ cos A ಏನಾಗುತ್ತೆ, ಕ್ಯಾನ್ಸಲ್. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, cos A plus 1. ಸೊ ವಿಚ್ ಇಸ್ LHS ಸೈಡ್. ಓಕೆ, ಸೊ LHS ಸೈಡ್ ಬಂತು ನಮ್ಗೆ. ಸೊ ಈಗ ನಾವೇನ್ ಮಾಡೋಣ, RHS ಸೈಡ್ ಅನ್ನ ಹೋಗೋಣ. RHS ಸೈಡಿಗೆ ಹೋಗೋಣ. ಸೊ ಇಲ್ಲೇನಿದೆ, ಸೈನ್ ಸ್ಕ್ವೇರ್ A ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ A, ಸೈನ್ ಸ್ಕ್ವೇರ್ A ಡಿವೈಡೆಡ್ ಬೈ ಏನಿದೆ, 1 ಮೈನಸ್ cos A. Okay, so 1 minus cos A. So here we know the algebraic identities. Here ಏನ್ ಹೇಳುತ್ತೆ, sin square A plus cos square A ಅನ್ನ ನಾವೇನಂತ ಬರಿಬಹುದು, 1 ಅಂತ ಬರಿಬಹುದು. ಹಾಗಾದ್ರೆ ಇಲ್ಲಿ sin square A is equal to ಏನಾಗುತ್ತೆ, 1 minus cos square A ಆಗತ್ತೆ ಅಲ್ವಾ. ಸೊ ಈ ಐಡೆಂಟಿಟೀಸ್ ಒಂದನ್ನು ನೆನ್ಪಿಟ್ಕೊಂಡ್ರೆ ನೀವೇನ್ ಮಾಡ್ಬೋದು, ಸೈನ್ ಸ್ಕ್ವೇರ್ ಬದಲು ಏನ್ ಮಾಡ್ಬೋದು ನೀವು, 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರ್ದಿದ್ದೀನಿ ನಾನು, 1 ಮೈನಸ್ ಕಾಸ್ ಸ್ಕ್ವೇರ್ A. ಓಕೆ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ A ಆಸ್ ಇಟ್ ಈಸ್. ಓಕೆ, ಸೊ ಇದೇನಾಗತ್ತೆ ನೋಡಿ, 1 ಮೈನಸ್ ಕಾಸ್ ಸ್ಕ್ವೇರ್ A. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಜಸ್ಟ್ ರೀರೈಟ್ ಮಾಡಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ A ಅಂತ ಬರೀತೇನೆ. ಓಕೆ, ಇದೇನಾಗುತ್ತೆ, ಕಾಸ್ ಸ್ಕ್ವೇರ್ A ಮೀನ್ಸ್ ಕಾಸ್ A ಇಂಟು ಕಾಸ್ A. ಓಕೆ, ಸೊ ಇಲ್ಲಿ ನೋಡಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ A ಆಗತ್ತೆ. ಓಕೆ, ಸೊ ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಇದನ್ನೇನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಯಾವ ಫಾರ್ಮ್ ಅಲ್ಲಿ ಬಂತು, ವಿ ನೋ ದಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್
a square minus b square. We can write a square minus b square as a plus b into a minus b. Okay. So ಇದನ್ನ ನಾನು ಏನ್ ಮಾಡ್ತೀನಿ 1 minus cos a into 1 plus cos a ಅಂತ ಬರೀತೇನೆ. Whole divided by 1 minus cos a. Okay. So here 1 minus cos a, 1 minus cos a get cancels. Remaining answer is 1 plus cos a, which is RHS side. Okay, right hand side. So here in the first case, LHS side is cos a plus 1, and in the second case, RHS side is also 1 plus cos a. So hence the proof. So ಈ ಎರಡು LHS side ಮತ್ತು RHS side ಅನ್ನ ಈಕ್ವಲ್ ಅಂತ ನಾವು ತೋರಿಸಿದ್ವಿ. ಓಕೆ, ಸೊ ಇದನ್ನ ಹೋಮ್ ವರ್ಕ್ ಆಗಿ ತಗೊಳ್ಳಿ. ಇದನ್ನ ಹೋಮ್ ವರ್ಕ್, ಓಕೆ, ಹೋಮ್ ವರ್ಕ್ ಬರ್ಕೊಳ್ಳಿ. ಇದನ್ನ 7th one ಹೋಮ್ ವರ್ಕ್ ತಗೋಬಿಡಿ. ಹೋಮ್ ವರ್ಕ್ ಓಕೆ, ಟ್ರೈ ಮಾಡಿ. ಐಡೆಂಟಿಟೀಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಐಡೆಂಟಿಟೀಸ್ ಗಳನ್ನ ಮೊದಲು ಬಾಯ್ಪಾಟ್ ಮಾಡ್ಬೇಕು. ಅದೇ ರೀತಿ ಆಂಗಲ್ಸ್ ಕೂಡ, ಈಚ್ ಆಂಗಲ್ಸ್, ಎಲ್ಲ ಆಂಗಲ್ಗಳು ಕೂಡ ನಿಮ್ಗೆ ತಲೆಯಲ್ಲಿ ಇರ್ಬೇಕು. ಓಕೆನಾ? ಸೊ ಆಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 8th one ನೋಡೋಣ. ಸೊ ಹಿಯರ್ sin a plus cosecant a whole square plus cos a plus secant a whole square is equal to 7 plus, ಸೊ ಇದನ್ನ ಬರ್ಕೊಂಡ್ರಿ ಅಲ್ವಾ, ಹೋಮ್ವರ್ಕ್ ಅನ್ನ ಬರ್ಕೊಳ್ಳಿ. sin theta minus 2 sin cube theta divided by 2 cos cube theta minus cos theta. ಸೊ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಸಾಲ್ವ್ ಮಾಡ್ತಾ ಏನ್ ಮಾಡ್ಬೇಕು, ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಮಾಡ್ಬೇಕು. ಓಕೆ, ರೈಟ್ ಹ್ಯಾಂಡ್ ಸೈಡ್ ಇಂದ ಕೂಡ ಪ್ರೂವ್ ಮಾಡ್ತಾ ಹೋಗ್ಬೋದು. ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ತೋರಿಸ್ಬೇಕು ನಾವು. ಓಕೆ, ಸೊ ಇಲ್ಲಿ 8th question. ಸೊ ಕನ್ಸಿಡರ್ sin a plus cosecant a whole square plus cos a plus secant a whole square. ಸೊ ಇದನ್ನ ಒಬ್ಸರ್ವ್ ಮಾಡಿ. ಸೊ ಇದು ಹೇಗಿದೆ, ವಿಚ್ ಈಸ್ ಆಫ್ ದಿ ಫಾರ್ಮ್ a plus b the whole square. This is also a plus b the whole square. Here a is sin a, b is cosecant a. In this second, a is cos a and b is secant a. Okay, ಇದು ಏನಾಗುತ್ತೆ, sin a square ಅಂದ್ರೆ ಏನಾಗುತ್ತೆ, sin square a plus cosecant square a plus here a square plus b square plus 2 into a means sin a into b is cosecant a. ಅರ್ಥ ಆಯ್ತಲ್ವಾ? ಸೊ ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು, a plus b ದ ಹೋಲ್ ಸ್ಕ್ವೇರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ a ಅನ್ನೋದು sin a ಆದ್ರೆ b ಅನ್ನೋದು ಏನಾಗುತ್ತೆ, cosecant a ಆಗತ್ತೆ. ಪ್ಲಸ್ cos a ಪ್ಲಸ್ secant a ಹೋಲ್ ಸ್ಕ್ವೇರ್ ಅಲ್ವಾ? ಸೊ ಇದನ್ನ ಕೂಡ ಏನ್ ಮಾಡ್ತೀನಿ, a ಪ್ಲಸ್ b ದ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೇನೆ. ಸೊ ಇದೇನಾಗುತ್ತೆ, cos square a plus secant square a plus 2 into a is cos a into b is secant a. Okay, so here ನೋಡಿ sin square a, ಇಲ್ಲಿ sin square a ಇದೆ. ಸೊ ಇಲ್ಲಿ ನೋಡಿ ಸೆಕೆಂಡ್ ಒನ್ ಅಲ್ಲಿ ಇಲ್ಲೂ ಕೂಡ cos square a ಇದೆ, ಇದು cos square a ಇದೆ. ಸೊ ಇದನ್ನ ಜೊತೆಗೆ ಬರ್ಕೊಳ್ತೇನೆ, sin square a plus cos square a. ಅದೇ ರೀತಿ cosecant square a. ಸೊ cosecant square a ನ ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೇನೆ, cosecant square
A. So once again, okay, here cosecant square A ಇದೆ. So we know the algebraic identities. So cosecant square A is equal to ಏನಂತ ಬರಿಬಹುದು, 1 plus cot square A ಅಂತ ಬರಿಬಹುದು. ಹಾಗಾದ್ರೆ ಇಲ್ಲಿ cosecant square A ಬದಲು ನಾನೇನ್ ಮಾಡ್ತೇನೆ, 1 plus cot square A, cot square A plus 2 into this one, third term ಅನ್ನು observe ಮಾಡಿ, 2 into sin A into cosecant A. The reciprocal of sin ಏನಾಗುತ್ತೆ ಹೇಳಿ, cosecant A ಆಗತ್ತೆ. ಹಾಗಾದ್ರೆ cosecant A ಅನ್ನ ನಾನು ಏನ್ ಬರಿತೀನಿ, 1 by sin A ಅಂತ ಬರಿತೀನಿ. The reciprocal of sin is cosecant A. Okay, plus so cos square ಅನ್ನ ನಾನು ಈ ಕಡೆ ಫಸ್ಟ್ ಅಲ್ಲಿ ಸೇರಿಸ್ಬಿಟ್ಟಿದ್ದೀನಿ. So secant square A. So secant square by the trigonometric identity, secant square A we can write 1 plus tan square A ಆಗತ್ತೆ. ಹಾಗಾಗಿ ಇಲ್ಲಿ secant square A ಅನ್ನ ಏನ್ ಬರೀತೇನೆ, 1 plus tan square A plus ಹೇಳ್ತೀರಾ 2 into cos A into, write secant A as the reciprocal of cos is secant. Okay, so you write 1 divided by cos A ಆಗುತ್ತೆ. So ಇಲ್ಲಿ ನೋಡಿ, sin A cancels, cos A cancel. So here sin square A plus cos square A, by using the algebraic identities we write this is 1 plus 1 plus cot square A plus, here sin cancels, the remaining is plus 2 plus 1 plus tan square A plus, here cos A cancels, remaining is 2. So ಇದನ್ನ add ಮಾಡೋಣ, 1 plus 1 2, 2 plus 2 4, 4 plus 1 is 5, 5 plus 2 is 7, 7 plus cot square A plus tan square A ಆಗತ್ತೆ. ಓಕೆನಾ? ಸೊ ಏನಾಯ್ತು, 7 plus cot square. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ನಾವೇನ್ ಮಾಡಿದ್ವಿ, ರೈಟ್ ಹ್ಯಾಂಡ್ ಸೈಡ್ ಅನ್ನ ಪ್ರೂವ್ ಮಾಡಿದ್ವಿ. ಸೊ ನೀವು ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಕೂಡ ಪ್ರೂವ್ ಮಾಡ್ಬೋದು. ಓಕೆ, ಓಕೆ, ಲಾಸ್ಟ್ ಒನ್ ಅನ್ನ ಹೋಮ್ವರ್ಕ್ ತಗೋಬಿಡಿ, 10th ಒನ್, 1 plus tan square A divided by 1 plus cot square A is equal to ಏನಿದೆ, 1 minus tan whole divided by 1 minus cot whole square is equal to tan square A ಅಂತ ತೋರಿಸ್ಬೇಕು. ಸೊ ನೋಡಿ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನೀವು ಇಲ್ಲಿ 1 plus tan square A divided by 1 plus cot square A ಅನ್ನ ತಗೊಂಡು ಇದನ್ನ ಈಕ್ವಲ್ ಟು ಏನ್ ಹೇಳ್ಬೇಕು, tan square A ಅಂತ ಹೇಳ್ಬೇಕು. ಫಸ್ಟ್ ಏನ್ ಮಾಡ್ತೀರಾ, ಇಲ್ಲಿ 1 plus tan square A divided by 1 plus cot square A. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಪ್ರೂವ್ ಮಾಡ್ತಾ ಏನ್ ಮಾಡ್ಬೇಕು ನೀವು, ವಿಚ್ ಈಸ್ ಈಕ್ವಲ್ ಟು tan square A ಅಂತ ಹೇಳ್ಬೇಕು ಫಸ್ಟ್ ಕಂಡೀಷನ್ ಅಲ್ಲಿ. ಸೆಕೆಂಡ್ ಏನ್ ಮಾಡ್ಬೇಕು, 1 minus tan A divided by 1 minus cot A, so whole square. ಸೊ ಇದನ್ನ ತಗೊಂಡು ನೀವೇನ್ ಮಾಡ್ಬೇಕು, ವಿಚ್ ಈಸ್ ಈಕ್ವಲ್ ಟು tan square A ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಇದನ್ನ ಹೋಮ್ವರ್ಕ್ ತಗೊಳ್ಳಿ. ಜಸ್ಟ್ ಇಲ್ಲಿ ಸೈನ್ ಬದಲು ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, sin A divided by cos A ಅಂತ ಬರಿಬಹುದು. ಅದೇ ರೀತಿ cot ಅನ್ನ ನಾವೇನಂತ ಬರಿಬಹುದು, cos A divided by sin A ಅಂತ ಬರಿಬಹುದು. ಸೊ ಇಲ್ಲಿ ಹಾಗೆ ಕೆಲವೊಂದು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿಕೊಂಡು ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವಲ್ ಅಂತ ತೋರಿಸ್ಬೇಕು. ಓಕೆ, ಸೊ ಇವತ್ತಿನ ಕ್ಲಾಸು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕೂಡ ಮುಗಿಯುತ್ತೆ.
ಸೊ ಇಲ್ಲಿ ನಾವು ಈ ಒಂದು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಟ್ರಿಗ್ನೋಮೆಟ್ರಿ. ಸೊ ಇದರಲ್ಲಿ ನಾವು ಏನನ್ನ ಕಲ್ತಿದ್ವಿ, ಯಾವ ಯಾವ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಿದ್ವಿ. ಮೊದಲನೇದಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ವಾ. ಸೊ ಇನ್ ಸೆಕೆಂಡ್ ವಿ ಡಿಸ್ಕಸ್ ಸ್ಪೆಸಿಫಿಕ್ ಆಂಗಲ್ಸ್ ಅಂಡ್ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಓಕೆ, ಸೊ ಇಲ್ಲಿ ಈ ಒಂದು ಬೇಸಿಕ್ಸ್ ಗಳನ್ನ ತಿಳ್ಕೊಂಡು ನೀವು ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ ಗಳನ್ನ ನೋಡಿದ್ರಿ. ನೀವು ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋದಂಗೆ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಅದು ಏನಾಗುತ್ತೆ, ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ನಾನು ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಎಕ್ಸ್ಪ್ಲನೇಷನ್ ಆದಷ್ಟು ಸ್ಲೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಓಕೆ, ಸೊ 5 ನಿಮಿಷ ಟೈಮ್ ಕೊಡ್ತೇನೆ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆನಾ? So any doubts? ಕೆಲವೊಮ್ಮೆ ಏನಾಗುತ್ತೆ, ಒಂದೊಂದು ಚಾಪ್ಟರ್ ಲಾಂಗ್ ಇರುತ್ತೆ. ಸೊ ನಮ್ಗೆ ಆಗ ಟೈಮು ಸಾಕಾಗ್ತಾ ಇರಲ್ಲ. ಆಗ ಏನಾಗುತ್ತೆ, ಸ್ವಲ್ಪ ಸ್ಪೀಡ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನಿಮ್ಗೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ವಿಡಿಯೋಸ್ ಅನ್ನ ರಿಪೀಟ್ ಆಗಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೆಲವೊಂದು ಶಾರ್ಟ್ ಚಾಪ್ಟರ್ಸ್ ಇದ್ರೆ ಇದನ್ನ ಏನ್ ಮಾಡ್ಬೋದು, ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಂಡು ಹೋಗ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಲೆಂದಿ ಇರುತ್ತೆ ಚಾಪ್ಟರ್ಸ್, ಅವಾಗ ಸ್ವಲ್ಪ ಸ್ಪೀಡ್ ಆಗಿ ಹೇಳಬೇಕಾಗಿರುತ್ತೆ. ಓಕೆ, ಎನಿ ಡೌಟ್ಸ್ ಸ್ಟೂಡೆಂಟ್ಸ್? Okay, end the class. We will continue in the next class. Once again, thank you all.